ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ರಾಜ್ಯದ ಮತದಾರರ ಪಟ್ಟಿಯಲ್ಲಿ ಹಿಂದೆಂದೂ ಕೂಡ ಕೇಳಿರದಂಥ ಇತಿಹಾಸ ಸೃಷ್ಟಿಯಾಗಿದೆ. ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗಗಳು ಜಂಟಿಯಾಗಿ ನಡೆಸಿರ್ತಕ್ಕಂಥ ಹಿಸ್ಟಾರಿಕಲ್ ಆಪರೇಷನ್ನಲ್ಲಿ ಬರೋಬ್ಬರಿ 1 ಕೋಟಿಗೂ ಅಧಿಕ ಮತದಾರರ ಹೆಸರುಗಳನ್ನು ಕರಡು ಪಟ್ಟಿಯಿಂದ ಕಡಿತಗೊಳಿಸಲಾಗಿದೆ. ಸ್ನೇಹಿತರೆ, ಪ್ರತಿಯೊಬ್ಬ ಮತದಾರರು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡ್ತಾ ಹೋಗಿ. ಯಾಕೆಂದರೆ ನಿಮ್ಮ ಹೆಸರು ಇದೆಯಾ ಅಥವಾ ಡಿಲೀಟ್ ಆಗಿದೆಯಾ ಅಥವಾ ಡಿಲೀಟ್ ಆಗಿದ್ರೆ ಏನು ಮಾಡಬೇಕು, ತುಂಬ ಇಂಟ್ರೆಸ್ಟಿಂಗ್ ನೋಡಿ. ಕರ್ನಾಟಕದ ಒಟ್ಟು ಮತದಾರರ ಪೈಕಿ ಸುಮಾರು 19% ಹೆಸರುಗಳು ಲಿಸ್ಟ್ನಿಂದ ರಾತ್ರೋರಾತ್ರಿ ಮಾಯವಾಗಿರೋದು. ಅದರಲ್ಲಿ ಕಾಯಮಾಗಿ ಸ್ಥಳಾಂತರಗೊಂಡವರು, ಮೃತಪಟ್ಟವರು ಮತ್ತು ನಕಲಿ ವೋಟರ್ಸ್ಗೆ ಈಗ ಚುನಾವಣಾ ಆಯೋಗ ಕತ್ತರಿಯನ್ನು ಹಾಕಿದೆ ಅಂತ ಹೇಳಲಾಗ್ತಾ ಇರೋದು. ಆದರೆ ಇದರಲ್ಲಿ ಲಕ್ಷಾಂತರ ನಿಜವಾದ ಮತದಾರರ ಹೆಸರುಗಳು ಕೂಡ ಡಿಲೀಟ್ ಆಗಿರೋ ಆತಂಕ ಈಗ ಶುರುವಾಗಿದೆ. ನೋಡಿ, ಬೆಳಗಾವಿಯಲ್ಲಿ ಹೈಯೆಸ್ಟ್, ಬೆಂಗಳೂರಿನಲ್ಲೂ ಕೂಡ ಭಾರೀ ಶಾಕ್ ಕೊಟ್ಟಿರ್ತಕ್ಕಂಥ ಈ ಮಹಾ ಆಪರೇಷನ್ನ ಕಂಪ್ಲೀಟ್ ರಿಪೋರ್ಟ್ ನೋಡ್ತಾ ಹೋಗೋಣ. ಸ್ನೇಹಿತರೆ, ನಾನು ಆರಂಭದಲ್ಲೇ ಹೇಳಿದೆ, ಈ ಮಹಾ ಬಿಗ್ ಆಪರೇಷನಲ್ಲಿ ಅತಿ ಹೆಚ್ಚು ಹೊಡೆತ ಕೊಟ್ಟಿರೋದು ಬೆಳಗಾವಿ ಜಿಲ್ಲೆಗೆ ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಬೆಳಗಾವಿಯೊಂದರಲ್ಲೇ ಬರೋಬ್ಬರಿ 5,13,000ಕ್ಕೂ ಹೆಚ್ಚು ವೋಟರ್ಸ್ಗಳು ಲಿಸ್ಟ್ನಿಂದ ಔಟ್ ಆಗಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ 2 ಲಕ್ಷ, ಶಿವಮೊಗ್ಗದಲ್ಲಿ 1,88,000 ಮತ್ತು ಕೋಲಾರದಲ್ಲೂ ಕೂಡ 1,71,000 ಹೆಸರುಗಳನ್ನು ಡಿಲೀಟ್ ಮಾಡಲಾಗಿರೋದು. ಯಾವ್ಯಾವ ಜಿಲ್ಲೆಯಲ್ಲಿ ಹೈಯೆಸ್ಟ್ ಅನ್ನೋದನ್ನು ಕೂಡ ನಾನು ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ಆದರೆ ಈ IT ಹಬ್ ಬೆಂಗಳೂರು ಮತ್ತು ಗ್ರಾಮಾಂತರ ಭಾಗದಲ್ಲೂ ಕೂಡ ಲಕ್ಷಾಂತರ ಜನರ ಹೆಸರುಗಳು ಕೂಡ ನಾಪತ್ತೆ ಆಗಿದ್ದಾವೆ. ಚುನಾವಣಾ ಆಯೋಗದ ಈ ಕ್ರಮಕ್ಕೆ ಸಾರ್ವಜನಿಕ ವಲಯದಲ್ಲೂ ಕೂಡ ತೀವ್ರ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಸಾಫ್ಟ್ವೇರ್ ಲೋಪದಿಂದಾಗಿ ಹಲವು ವರ್ಷಗಳಿಂದ ಒಂದೇ ಕಡೆ ವಾಸವಾಗಿರ್ತಕ್ಕಂಥ ನಿಜವಾದ ಮತದಾರರ ಹೆಸರುಗಳು ಕೂಡ ಡಿಲೀಟ್ ಆಗಿದ್ದಾವೆ ಅನ್ನೋ ಗಂಭೀರವಾದಂಥ ಆರೋಪ ಕೂಡ ಕೇಳಿಬರ್ತಾ ಇದೆ. ಸದ್ಯಕ್ಕೆ ಚುನಾವಣಾ ಆಯೋಗ ಏನು ಮಾಡಿದೆ ಅಂದರೆ, ಆನ್ಲೈನಲ್ಲಿ ಹೆಸರು ಚೆಕ್ ಮಾಡ್ಕೊಳ್ಳಿ, ಫಾರ್ಮ್ 6 ಮೂಲಕ ಮರು ಸೇರ್ಪಡೆಗೆ ಅವಕಾಶ ಕೊಟ್ಟಿದ್ದೀವಿ, ಅದರ ಮುಖಾಂತರವಾಗಿ ಅಂತಿಮ ಪಟ್ಟಿ ಬರೋದ್ರೊಳಗೆ ನಿಮ್ಮ ಹೆಸರು ವೋಟರ್ ಲಿಸ್ಟ್ನಲ್ಲಿ ಭದ್ರವಾಗಿದೆಯಾ ಅನ್ನೋದನ್ನು ನೀವು ಖುದ್ದಾಗಿ ಚೆಕ್ ಮಾಡ್ಕೊಳ್ಳಿ. ಅದರ ಅನಿವಾರ್ಯತೆ ಕೂಡ ಈಗ ಎಲ್ರಿಗೂ ಕೂಡ ಎದುರಾಗಿರೋದು. ಆದರೆ ಅದಕ್ಕೂ ಮುನ್ನ ಚುನಾವಣಾ ಆಯೋಗದ ಈ ಮಹಾಪರಿಷ್ಕರಣೆಯ ಹಿಂದೆ ಇರೋದು ASDDO ಆಪರೇಷನ್. ಅಂದರೆ ನೋಡಿ, ಗೈರು ಹಾಜರಾದವರು, ಸ್ಥಳಾಂತರಗೊಂಡವರು, ನಕಲಿ ಹೆಸರನ್ನು ಹೊಂದಿದವರು ಮತ್ತು ಮೃತಪಟ್ಟವರು. ಈಗ ಚುನಾವಣಾ ಆಯೋಗ ಬಿಡುಗಡೆ ಮಾಡಿರ್ತಕ್ಕಂಥ ಅಂಕಿ ಅಂಶಗಳ ಪ್ರಕಾರ ಅತಿ ಹೆಚ್ಚು ಅಂದರೆ ಬರೋಬ್ಬರಿ 65.4 ಲಕ್ಷ ಮತದಾರರನ್ನು ಕಾಯಮಾಗಿ ಸ್ಥಳಾಂತರಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಡಿಲೀಟ್ ಮಾಡಿದ್ದಾರೆ. ಇನ್ನು 15.1 ಲಕ್ಷ ಜನ ಗೈರು ಹಾಜರಾಗಿದ್ದಾರೆ ಅಂತ ಹೇಳಿ, ಇನ್ನು 7 ಲಕ್ಷ ನಕಲಿ ಎಂಟ್ರಿಗಳನ್ನು, ಡುಪ್ಲಿಕೇಟ್ ಎಂಟ್ರಿಗಳನ್ನು ಪಟ್ಟಿಯಿಂದ ಕಿತ್ತು ಎಸೆಯಲಾಗಿದೆ. ನೀವು ಯಾರ ಆಧಾರ್ ಸಂಖ್ಯೆ 1ಕ್ಕಿಂತ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲಿಂಕ್ ಆಗಿತ್ತೋ ಅಂಥವರ ಹೆಸರು ಕೂಡ ಕರಡು ಪಟ್ಟಿಯಿಂದ ಸಂಪೂರ್ಣವಾಗಿ ತೆಗೆದುಹಾಕಲಾಗಿದೆ. ನಿಮಗೆ ಬೆಂಗಳೂರಿನಂಥ ಮೆಟ್ರೋ ಸಿಟಿಗಳಲ್ಲಿ 5 ವರ್ಷಗಳಿಂದ ವೋಟ್ ಹಾಕದೆ ಸೈಲೆಂಟ್ ಆಗಿದ್ದಂಥ ವಲಸಿಗರ ಕಾರ್ಡ್ಗಳು ಕೂಡ ಈ ಡಿಜಿಟಲ್ ಫಿಲ್ಟರ್ನಲ್ಲಿ ಸಿಕ್ಕಿಬಿದ್ದು ಅವು ಕೂಡ ಡಿಲೀಟ್ ಆಗಿದ್ದಾವೆ. ಆದರೆ ಎಲ್ಲಕ್ಕಿಂತ ದೊಡ್ಡ ಶಾಕ್ ಕೊಟ್ಟಿರೋದು ಮರಣ ಹೊಂದಿದವರ ಲಿಸ್ಟ್. ರಾಜ್ಯದಲ್ಲಿ ಬರೋಬ್ಬರಿ 12.3 ಲಕ್ಷ ಮತದಾರರು ಮೃತಪಟ್ಟಿದ್ದಾರೆ ಅಂತ ಹೇಳಿ ಲಿಸ್ಟ್ನಿಂದ ತೆಗೆಯಲಾಗಿದೆ. ಸ್ನೇಹಿತರೆ ನೋಡಿ, ರಾಜ್ಯದ ವಾರ್ಷಿಕ ಸರಾಸರಿ ಮರಣ ಪ್ರಮಾಣಕ್ಕಿಂತ 4 ಪಟ್ಟು ಹೆಚ್ಚು. ಯಾಕೆಂದರೆ 12.3 ಲಕ್ಷ ಮತದಾರರು ಮತಪಟ್ಟಿಯಿಂದ ಹೊರಗಿರೋದು. ಅದು ನಾನು ವಾರ್ಷಿಕ ಸರಾಸರಿ ಮರಣ ಪ್ರಮಾಣ ಪತ್ರ ಇದೆಯಲ್ಲ ಕರ್ನಾಟಕ ರಾಜ್ಯದ್ದು, ಅದಕ್ಕಿಂತ 4 ಪಟ್ಟು ಹೆಚ್ಚು ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ತೀವ್ರ ಸಂಶಯಕ್ಕೂ ಕೂಡ ಕಾರಣವಾಗಿದೆ. ಏನು ಹೇಳ್ತಿದ್ದಾರೆ, ಇದನ್ನು ಆಡಳಿತ ಪಕ್ಷ ಒಂದು ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಇದೆ. SIR ಪ್ರಕ್ರಿಯೆ ಇದೆಯಲ್ಲ, ಇದು ರಾಜಕೀಯ ಪಕ್ಷಕ್ಕೆ ಲಾಭ ಮಾಡಿಕೊಳ್ಳಿಕ್ಕೆ ಹಿಂಬಾಗಿಲ ಆಪರೇಷನ್ ಮಾಡ್ತಾ ಇದೆ ಅಂತ ಹೇಳಿ ಚುನಾವಣಾ ಆಯೋಗದ ವಿರುದ್ಧವಾಗಿಯೇ ರಾಜ್ಯ ಸರ್ಕಾರ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ, ವಾಗ್ದಾಳಿ ಕೂಡ ನಡೆಸ್ತಾ ಇದೆ. ನೋಡಿ, ನಾನು ಎಲ್ಲ ಡಿಸ್ಟಿಕ್ಕಿಂದು ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವೊಂದು ಅಂದರೆ 2 ಲಕ್ಷಕ್ಕಿಂತ ಹೆಚ್ಚು ಮತದಾರರ ಪಟ್ಟಿಯಿಂದ ವೋಟರ್ಸ್ಗಳು ಡಿಲೀಟ್ ಆಗಿರೋದು ಕೆಲವೊಂದು ನಾನು ತೆಗೆದುಕೊಳ್ತೀನಿ. ನಿಮಗೆ ತುಮಕೂರು 2,37,000, ಬೆಳಗಾವಿ 5 ಲಕ್ಷಕ್ಕೂ ಹೆಚ್ಚು ವೋಟ್ಗಳು, ದಾವಣಗೆರೆ 2 ಲಕ್ಷ ಅಧಿಕ, ಬಾಗಲಕೋಟೆ 2 ಲಕ್ಷಕ್ಕೂ ಅಧಿಕ, ವಿಜಯಪುರ 2,97,000, ಬೀದರ್ 2,41,000, ಧಾರವಾಡ 2,68,000, ಬಳ್ಳಾರಿ 2,23,000, ರಾಯಚೂರು 3,21,000, ಮೈಸೂರು 5,57,000, ಕಲಬುರಗಿ 5,21,000, ಬೆಂಗಳೂರು ಸಿಟಿಗೆ ಬರೋದಾದರೆ 17,17,000. ಇನ್ನು BBMP ಉತ್ತರ ಬೆಂಗಳೂರು
10,52,000, BBMP ಮಧ್ಯ 8,60,000. ಇನ್ನು BBMP ದಕ್ಷಿಣಕ್ಕೆ ಹೋಗೋದಾದರೆ 10,58,000ಕ್ಕೂ ಅಧಿಕ ವೋಟ್ಗಳು ಈಗ ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿದ್ದಾವೆ. ಆದರೆ ವೀಕ್ಷಕರೇ, ನಾವೀಗ ಆತಂಕ ಪಡಬೇಕಾ, ಅಥವಾ ನಮ್ಮದು ಡಿಲೀಟ್ ಆಗಿದೆಯಾ, ವೋಟರ್ಸ್ ಲಿಸ್ಟಿಂದ ನಾವು ಕೂಡ ಹೊರಗಿದ್ದೀವಾ, ಏನು ಮಾಡಬೇಕು ನೋಡಿ. ಚುನಾವಣಾ ಆಯೋಗ ನಿಮ್ಮ ಹೆಸರನ್ನು ಮರು ಸೇರ್ಪಡೆ ಮಾಡಲಿಕ್ಕೆ ಲಾಸ್ಟ್ ಗೋಲ್ಡನ್ ಚಾನ್ಸ್ ಕೊಟ್ಟಿದೆ. ಒಂದು ವೇಳೆ ನಿಮ್ಮ ಹೆಸರು ಲಿಸ್ಟ್ನಲ್ಲಿ ಇಲ್ಲದಿದ್ದರೆ ನೀವೇನು ಮಾಡಬೇಕು, ತಕ್ಷಣಕ್ಕೆ ತುರ್ತು ಕೆಲಸಗಳೇನು ಅದನ್ನು ನೋಡ್ತಾ ಹೋಗೋಣ. ನೋಡಿ, ಹೆಸರು ಡಿಲೀಟ್ ಆಗಿರೋರು ಮೊದಲು ಮಾಡಬೇಕಾದಂಥ ಕೆಲಸ, ನೀವು ಚುನಾವಣಾ ಆಯೋಗದ ಒಂದು ವೆಬ್ಸೈಟ್ ಇದೆ, ನೀವು ನಾರ್ಮಲಿ ಅದರ ಸೈಬರ್ಗೆ ಹೋದರೂ ಕೂಡ voters.eci.gov.in ಅಂತ voters.eci.government.in ಅನ್ನೋ ಪೋರ್ಟಲ್ ಇದೆ. ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೊಳ್ಬೋದು. ನಿಮ್ಮ ವಿವರಗಳು ಲಿಸ್ಟ್ನಲ್ಲಿ ಕಾಣಿಸ್ದೇ ಇದ್ದರೆ ಹೊಸದಾಗಿ ಹೆಸರನ್ನು ಸೇರಿಸ್ಬೇಕು. ಅದಕ್ಕೋಸ್ಕರವಾಗಿ ಚುನಾವಣಾ ಆಯೋಗ ಫಾರ್ಮ್ ನಂಬರ್ 6 ಕೊಟ್ಟಿದೆ. ನಿಮ್ಮ ಹತ್ತಿರದ ನಿಮ್ಮ ಊರಿನವರು ಬಂದಿರ್ತಾರೆ, ನಿಮಗೆ BLO ಯಾರಿದ್ದಾರೆ ಅನ್ನೋದು ಗೊತ್ತಿರುತ್ತೆ, ಬೂತ್ ಮಟ್ಟದ ಅಧಿಕಾರಿ, ಅವ್ರನ್ನ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ಫಾರ್ಮ್ ನಂಬರ್ 6 ಭರ್ತಿ ಮಾಡಿ ಕೊಡಿ, ವಾಪಸ್ ಕೊಡಿ, ಅವ್ರಿಗೆ ಸಬ್ಮಿಟ್ ಮಾಡಿ. ನಿಮಗೆ ಲಾಸ್ಟ್ ಡೇಟು ಸೆಪ್ಟೆಂಬರ್ 23 ಇದೆ. ಗಡುವಿನ ಒಳಗೆ ನೀವು ಅರ್ಜಿ ಸಲ್ಲಿಸಿದರೆ ಅಕ್ಟೋಬರ್ 27ಕ್ಕೆ ಅಂತಿಮ ಮತದಾರರ ಪಟ್ಟಿ ಹೊರಗೆ ಬೀಳುತ್ತೆ. ಅದರಲ್ಲಿ ಕಡ್ಡಾಯವಾಗಿ ನಿಮ್ಮ ಹೆಸರು ಬಂದಿರುತ್ತೆ. ಇಲ್ಲದೇ ಇದ್ದರೆ ಮತ್ತೆ ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಬೇಕು. ಇನ್ನು ರಾಜ್ಯದ ಸುಮಾರು 43 ಲಕ್ಷ ಮತದಾರರಿಗೆ ದಾಖಲೆಗಳ ಹೊಂದಾಣಿಕೆ ಆಗದೇ ಇರತಕ್ಕಂಥ ಕಾರಣ ಅನ್ಮ್ಯಾಪ್ಡ್ ಅಂತ ಕರಿತೀವಿ ನಾವು ಅದನ್ನು. ಹಾಗಾಗಿ ಆಯೋಗ ನೋಟಿಸ್ ಜಾರಿ ಮಾಡ್ತಾ ಇದೆ. ಅಂದರೆ ಈ ನೋಟಿಸ್ ಏನು ಮಾಡುತ್ತೆ, ಮೊಬೈಲ್ SMS ಮೂಲಕ ಬರೋದಿಲ್ಲ. ಇದು BLOಗಳೇ ನೇರವಾಗಿ ನಿಮ್ಮ ಮನೆಗೆ ಬಂದು ತಲುಪಿಸ್ತಾರೆ. ಆ ನೋಟಿಸ್ ಬಂದ ತಕ್ಷಣ ಗಾಬರಿ ಆಗ್ಲಿಕ್ಕೆ ಹೋಗಬೇಡಿ. ನಿಮ್ಮ ಆಧಾರ್ ಕಾರ್ಡ್, ವಾಸಸ್ಥಳದ ದೃಢೀಕರಣ ಪತ್ರ, ಸೂಕ್ತ ಡಾಕ್ಯುಮೆಂಟ್ಸ್ನ ಹಿಡ್ಕೊಂಡು ಆಯೋಗ ನೀಡ್ತಕ್ಕಂಥ ಜಂಟಿ ವಿಚಾರಣೆ ಅಂದರೆ ಹಿಯರಿಂಗ್ ಅಂತ ಹೇಳಿ ಕರಿತೀವಿ, ಅದಕ್ಕೆ ಹಾಜರಾಗಿ ನೀವು ನಿಜವಾದ ಮತದಾರ ಅಂತಲೂ ಕೂಡ ಸಾಬೀತುಪಡಿಸ್ಬೇಕು. ಅವರಿಲ್ಲ ನೀವು ಡಿಲೀಟ್ ಮಾಡಿಬಿಟ್ಟಿದ್ವಿ ಅಂತ ಹೇಳಿದಾಗ ಆತಂಕ ಪಡಬೇಡಿ. ಅದೇ ನಾನು ಹೇಳಿದ್ನಲ್ಲ ಇದನ್ನ, ಅದಕ್ಕೋಸ್ಕರವಾಗಿ ಅಂದರೆ 43 ಲಕ್ಷ ಮತದಾರರಿದ್ದಾರೆ ಇದರಲ್ಲಿ, ಅಂದರೆ ಡಾಕ್ಯುಮೆಂಟ್ಸ್ ವೆರಿಫೈ ಆಗದೆ ಇರೋರು. ಇನ್ನು ಮತ್ತೊಂದು ಆಘಾತಕಾರಿ ಅಂದರೆ ಕರ್ನಾಟಕದ ನೆರೆ ರಾಜ್ಯ ಗಡಿ ಬೆಳಗಾವಿ, ಬೀದರ್, ಬಳ್ಳಾರಿ, ಚಾಮರಾಜನಗರ ಡಬಲ್ ವೋಟಿಂಗ್ ದಂಧೆ ನಡೀತಾ ಇರ್ತವಲ್ಲ, ಅದಕ್ಕೆ ಬ್ರೇಕ್ ಬಿದ್ದಿರೋದು. ನೆರೆ ರಾಜ್ಯಗಳಲ್ಲೂ ಕೂಡ ವೋಟರ್ ID ಇಟ್ಕೊಂಡು ಇಲ್ಲೂ ಕೂಡ ವೋಟನ್ನು ಚಲಾಯಿಸ್ತಾ ಇದ್ದಂಥ ಲಕ್ಷಾಂತರ ಜನರ ಹೆಸರು ಕೂಡ ಈಗ ಲಿಸ್ಟ್ನಿಂದ ಪರ್ಮನೆಂಟಾಗಿ ಡಿಲೀಟ್ ಆಗಿದೆ. ನೋಡಿ, ಈಗಾಗಲೇ ರಾಜ್ಯದಾದ್ಯಂತ ಹೆಸರು ಮರು ಸೇರ್ಪಡೆಗಾಗಿ BLOಗಳು ಸ್ಪೆಷಲ್ ಕ್ಯಾಂಪ್ಸ್ಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ನೀವು ಕೇವಲ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೇಕಾದ್ರೆ ನಮಗೆ ಅದೆಲ್ಲ ಗೊತ್ತಿಲ್ಲ, ಕರ್ಕೊಂಡು ಹೋಗೋರಿಲ್ಲ, ಆ ಥರದ್ದಿದ್ದರೆ ನಿಮ್ಮ ಹತ್ತಿರದ ಗೌರ್ಮೆಂಟ್ ಸ್ಕೂಲ್ಗಳಿಗೆ ಹೋಗಿ ವಾರ್ಡ್ ಕಚೇರಿಗಳಲ್ಲಿ ನಡೀತಕ್ಕಂಥ ಶಿಬಿರಗಳನ್ನು ಭೇಟಿ ಮಾಡಿ ಖುದ್ದಾಗೂ ಪರಿಶೀಲನೆ ಮಾಡಿಸ್ಬೋದು. ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಬ್ಬ ನೀವು ವೋಟ್ ಮಾಡೋದು. ಹಾಗಾಗಿ ಆಯೋಗ ಕೊಟ್ಟಿರ್ತಕ್ಕಂಥ ಲಾಸ್ಟ್ ಚಾನ್ಸನ್ನು ಸದುಪಯೋಗ ಪಡಿಸ್ಕೊಳ್ಬೇಕು. ವೀಕ್ಷಕರೇ, ಮತದಾರರ ಪಟ್ಟಿಯಿಂದ 1 ಕೋಟಿಗೂ ಅಧಿಕ ಹೆಸರುಗಳು ಡಿಲೀಟ್ ಆಗಿರೋದು ಕೇವಲ ಒಂದು ಅಂಕಿ ಅಂಶದ ನ್ಯೂಸ್ ಏನಲ್ಲ. ಇದು ನಮ್ಮ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಹಕ್ಕಿನ ಪ್ರಶ್ನೆ. ಚುನಾವಣಾ ಆಯೋಗ ನಮ್ಮ ಸಿಸ್ಟಮ್ನ ಕ್ಲೀನ್ ಮಾಡಲಿಕ್ಕೆ, ಬೋಗಸ್ ಆಗಿ ವೋಟ್ ಹಾಕ್ತಾ ಇದ್ದಂಥವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತಿದ್ದಾರೆ. ಆದರೆ ಟೆಕ್ನಿಕಲ್ ಲೋಪದೋಷಗಳಿಂದಲೂ ಕೂಡ ಒಬ್ಬ ನಿಜವಾದ ವೋಟರ್ಸ್ನ ಹೆಸರು ಡಿಲೀಟ್ ಆದಾಗ, ಆ ಲಿಸ್ಟ್ನಿಂದ ಕೈಬಿಟ್ಟು ಹೋದಾಗ ದೊಡ್ಡ ಅನ್ಯಾಯ ಆಗುತ್ತೆ. ಹಾಗಾಗಿ ಚುನಾವಣಾ ಆಯೋಗ ಈಗ ಚೆಂಡನ್ನು ಸಾರ್ವಜನಿಕರ ಅಂಗಳಕ್ಕೆ ಎಸ್ತಿದೆ. ಸೆಪ್ಟೆಂಬರ್ 23ನೇ ತಾರೀಕು ಒಳಗೆ ನಿಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿ, ಫಾರ್ಮ್ ನಂಬರ್ 6 ಸಲ್ಲಿಸಿ, ಹೆಸರು ಸೇರಿಸಲಿಕ್ಕೆ ಕಡೆ ಅವಕಾಶ ಕೊಡ್ತಾ ಇದ್ದೀವಿ ಅಂತ. ನನ್ನ ಹೆಸರಂತೂ ಇದ್ದೇ ಇರುತ್ತೆ ಅನ್ನೋ ಆತ್ಮವಿಶ್ವಾಸ ಬೇಡ. ಒಂದು ಸರಿ ಆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳಿ. ಒಂದು ವೇಳೆ ಡಿಲೀಟ್ ಆಗಿದ್ದರೆ ತಕ್ಷಣವೇ ಎಚ್ಚೆತ್ಕೊಳ್ಳಿ. ನಿಮ್ಮ ಮತ ನಿಮ್ಮ ಹಕ್ಕು, ಅದನ್ನು ಚಲಾಯಿಸುವ ಅವಕಾಶವನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಖಂಡಿತವಾಗೂ ಈ ವಿಡಿಯೋನ ಅನೇಕರಿಗೆ ಶೇರ್ ಮಾಡಿ, ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಲಿ. ಗೊಂದಲದಲ್ಲಿದ್ದರೆ, ಗಾಬರಿಯಲ್ಲಿದ್ದರೆ ನಿಮ್ಮ ತಂದೆ ತಾಯಿ, ಅಣ್ಣ ತಂಗಿ, ಬ್ರದರ್ಸ್ ಅಥವಾ ನಿಮ್ಮ ಕುಟುಂಬದವರಿಗೆ ಶೇರ್ ಮಾಡೋ ಮುಖಾಂತರವಾಗಿ ಒಂದು ಚಿಕ್ಕ ಮಾಹಿತಿನ ಹಂಚ್ಕೊಳ್ಬೋದು ಅಂತ ಹೇಳ್ತಾ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ.